ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಸೂರತ್ ಗುಜರಾತ್ನಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೀರೆ ಆಗಲಿ, ಬ್ಲೌಸ್ ಪೀಸ್ ಆಗಲಿ, ಪೇಟಿಕೋಟ್ ಆಗಲಿ, ಡ್ರೆಸ್ ಆಗಲಿ, ಕುರ್ತಿ ಆಗಲಿ, ಚಣಿಯಾ ಚೋಲಿ ಆಗಲಿ, ಎಂತಾದರೆ ಬಟ್ಟೆ, ಲೇಡೀಸ್ ಗಾರ್ಮೆಂಟಿಗೆ ಬೇಕಾದಂಥ ಬಟ್ಟೆ ಸೂರತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಸೂರತ್ನಿಂದ ಆಗಿ ಇಡೀ ಕರ್ನಾಟಕಕ್ಕೆ ಬಿಡ್ತೀವಿ, ಆಂಧ್ರಲ್ಲಿ ಬಿಡ್ತೀವಿ, ತೆಲಂಗಾಣದಲ್ಲಿ ಬಿಡ್ತೀವಿ, ತಮಿಳ್ನಾಡಿನಲ್ಲಿ ಬಿಡ್ತೀವಿ. ಎಲ್ಲ ಕಡೆ ಹೇಳ್ಬೇಕಂದ್ರೆ ಇಡೀ ಇಂಡಿಯಾದಲ್ಲಿ ಸಪ್ಲೈ ಮಾಡ್ತೀವಿ. ಆದರೆ ಏರಿಯಾ ವೈಸು ಟೆಸ್ಟ್ ಬೇರೆ ಬೇರೆ ಇರುತ್ತೆ. ನಾರ್ತ್ ಇಂಡಿಯಾ ಟೆಸ್ಟ್ ಬೇರೆ ಇದೆ, ಸೌತ್ ಇಂಡಿಯಾ ಟೆಸ್ಟ್ ಬೇರೆ ಇದೆ, ವೆಸ್ಟ್ ಸೈಡ್ ಬೇರೆ ಇದೆ, ಈಸ್ಟ್ ಸೈಡ್ ಬೇರೆ ಇದೆ. ಈ ಬಂಗಾಲಿ ನೋಡ್ತೀರಾ, ಬಂಗಾಲಿ ಬೇರೆ ಟೈಪ್ ಸೀರೆ ಉಡ್ತಾರೆ, ರಾಜಸ್ಥಾನಿ ಬೇರೆ ಟೈಪ್ ಡ್ರೆಸ್ ಉಡ್ತಾರೆ, ನಮ್ಮ ಸೌತ್ನಲ್ಲಿ ಸಿಲ್ಕ್ ಸೀರೆ ಉಡ್ತಾರೆ. ಅದೇ ಪ್ರಕಾರ ಪರ್ಟಿಕ್ಯುಲರ್ ಅಂದರೆ ನಮಗೆ ಬೇಕಾದಂಥ ಟೇಸ್ಟು ಮಾತ್ರ ಕರ್ನಾಟಕ ಟೇಸ್ಟು. ನಮ್ಮ ಸಿಲ್ಕ್ ಸೀರೆ, ಡೈಲಿ ವೇರ್ ಸೀರೆ, ಕಲರ್ ರೇಂಜ್ನಲ್ಲಿ ಕೂಡ ಅದೇ ಟೈಪ್ ಕಲರ್ ನಮ್ಮ ಜನತೆ ಯಾವ ಇಷ್ಟಪಡ್ತಾರೆ, ಹಸಿರು ಆ ಟೈಪ್ ಎಲ್ಲ ಬಣ್ಣ. ನಿಮಗೆ ಮೇನ್ ಸ್ಪೆಷಲ್ ಪಲ್ಲು ಜೊತೆಗೆ ಸ್ಕರ್ಟು ಅವೆಲ್ಲ ಟೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಇಡೀ ಕರ್ನಾಟಕ ಸಪ್ಲೈ ಮಾಡ್ತೀವಿ. ಕರ್ನಾಟಕದಲ್ಲಿ ಜಬರ್ದಸ್ತ್ ಗ್ರಿಪ್ ಇದೆ. ನೀವು ಕೂಡ ಒಂದ್ಸಲಿ ಸೂರತ್ ಬಂದು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ವಿಡಿಯೋ ನೋಡೋದು ದೊಡ್ಡದಿಲ್ಲ. ಯಾರು ಬಿಸ್ನೆಸ್ ಮಾಡ್ಬೇಕಂತಿದ್ದಾರೆ, ಫಾಲೋ ಮಾಡಕತ್ತೀರಾ, ನಮ್ಮ ಬಟ್ಟೆ ವ್ಯಾಪಾರ ಮಾಡ್ಬೇಕಂತಾರೆ, ಒಂದ್ಸಲಿ ಸೂರತ್ ಬರ್ರಿ. ಆಗ್ಲಿ 5,000 ರೂಪಾಯಿ ಖರ್ಚು ಆಗಲಿ, ಆ ಖರ್ಚು ನಿಮ್ಗೆ ಯಾವಾಗ ಗೀಟತ್ತೆ ನಿಮ್ಗೆ ಗೊತ್ತಾಗಲ್ಲ. ಸೂರತ್ ಬರಬೇಕು. ಒಂದ್ಸಲಿ, 2 ಸಲ, 3 ಸಲ ಬನ್ನಿ. ಆ ಖಂಡಿತ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೀಟತೆ ಬಟ್ಟೆ ಹೆಂಗ್ ಕೊಂಡ್ಕೋಬೇಕು, ಯಾವ ರೀತಿ ಸೇಲ್ ಮಾಡಬೇಕು, ಎಲ್ಲ ಐಡಿಯಾಸ್ ಸಿಗುತ್ತೆ ಸೂರತಿಂದ. ಆಮೇಲೆ ಫ್ರೆಂಡ್ಸ್, ನಿಮಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಿಮಗೆ ಒಳ್ಳೆ ಎಜುಕೇಶನ್ ಕೂಡ ಕೊಡ್ತೀನಿ. ಬಟ್ಟೆ ಬಿಸ್ನೆಸ್ ಹೆಂಗೆ ಮಾಡಬೇಕು, ಯಾವ ಟೈಪ್ ಮಾಡಬೇಕು, ಹೇಗೆ ಡೆವಲಪ್ ಮಾಡಬೇಕು, ಯಾವ ಟೈಪ್ ಪರ್ಚೇಸ್ ಮಾಡಬೇಕು, ಯಾರಿಗೆ ನೀವು ಇನ್ವೈಟ್ ಮಾಡಬೇಕು, ನಮ್ಮ ಬಿಸ್ನೆಸ್ ಆಗುತ್ತೆ. ಎಲ್ಲ ಟೈಪ್ ನಿಮಗೆ ಕಲಿಸ್ಕೊಡ್ತೀನಿ. ಸೊ ಈ ಮಾತಿಗೆ ಇಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ ತೋರಿಸ್ಕೊಡ್ತೀನಿ. ಬ್ಲೌಸ್ ಪೀಸ್ ಯಾಕೆ ಅಂದರೆ, ಊರ ಹಬ್ಬ ಬರುತ್ತೆ, ಉಗಾದಿ ಬಂದಿದೆ. ಹಬ್ಬನಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ರೀತಿ ಇದೆ. ಯಾರ ಬರ್ತಾರೆ, ಬೀಗರಿನಲ್ಲಿ ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಅವರಿಗೆ ಲೇಡೀಸ್ ಬರ್ತಾರೆ, ಅವರಿಗೆ ನಾವು ಬಹುಮಾನ ಕೊಡ್ತೀವಿ. ಅದರಲ್ಲಿ ಬ್ಲೌಸ್ ಪೀಸ್ ಕೂಡ ಒಂದು ಪೀಸ್ ಕೊಡ್ತೀವಿ. ಇವತ್ತಿನ ಟ್ರೆಂಡ್ನಲ್ಲಿ ಏನಿದೆ, ಮೊದಲೇ ಇತ್ತು 5 ರೂಪಾಯಿ ಪೀಸ್, 10 ರೂಪಾಯಿ ಪೀಸ್, ಮುಂದೆ ಸಪ್ಲೈ ಆಗ್ತಿತ್ತು. ಯಾರು ಉಡ್ತಿದ್ದಿಲ್ಲ, ಯೂಸ್ ಮಾಡ್ತಿದ್ದಿಲ್ಲ, ಮುಂದೆ ಹೋಗ್ತಾ ಇರ್ತಿತ್ತು. ಅದು ಈ ಟೈಮ್ ಚೇಂಜ್ ಆಗಿದೆ. ಒಳ್ಳೆ ಬ್ಲೌಸ್ ಪೀಸ್ ಕೊಡ್ತಾರೆ, ನಿಮಗೂ ಕೂಡ ಯೂಸ್ ಬರುತ್ತೆ. ಯಾರು ತೊಗೊಂಡು ಹೋಗ್ತಾರೆ ಅವರಿಗೂ ಕೂಡ ಯೂಸ್ ಆಗುತ್ತೆ, ನಿಮ್ಮ ದುಡ್ಡು ಕೂಡ ಯೂಸ್ ಆಗುತ್ತೆ. ವ್ಯಾಲ್ಯೂ ಫಾರ್ ಮನಿ. ಸೊ ಬ್ಲೌಸ್ ಪೀಸ್ನಲ್ಲಿ ಬಹಳಷ್ಟು ವೆರೈಟಿ ಇದೆ. ಆದರೆ ಈ ವಿಡಿಯೋದಲ್ಲಿ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಪ್ರಕಾರ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇನ್ನೂ ಭಾಳಷ್ಟು ರಿಕ್ವೈರ್ಮೆಂಟ್ ಇದ್ದರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಬರೆಯಕತ್ತಿದೆ. ಆ ನಂಬರ್ ಮೇಲೆ ನೀವು ಕಾಲ್ ಮಾಡಿ, ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲ ಟೈಪ್ ಬ್ಲೌಸ್ ಪೀಸು ನಮ್ಮ ಆನ್ಲೈನ್ ಟೀಮು ನಿಮಗೆ ತೋರಿಸ್ಕೊಡ್ತಾರೆ. ನೀವು ಸೂರತ್ ಬರೋಕ್ಕಾಗಲ್ಲ, ನೋ ಪ್ರಾಬ್ಲಮ್. ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಕೂಡ ಇದೆ. ನೀವು ಸೂರತ್ ಬರ್ತೀರಾ, ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಅದ್ರ ಮೇಲೆ ನೀವು ಕ್ಯಾಶ್ ಆನ್ ಡೆಲಿವರಿಗಿಂತ ಬೈ ಮಾಡಿ, ನಿಮ್ಮ ಬಟ್ಟೆ ನಿಮ್ಮ ಮನಿವರೆಗೂ ಬರೋ ಮಟ್ಟ ನಮ್ಮ ಫುಲ್ ಗ್ಯಾರಂಟಿ ಇರುತ್ತೆ. ಸೆಕೆಂಡ್ ಪಾಯಿಂಟ್, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಸರ್, ನಾವು ಬಟ್ಟೆ ಪರ್ಚೇಸ್ ಮಾಡ್ತೀವಿ, ಸೇಲ್ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ಏನಂದರೆ, ಸೆಟ್ ಟು ಸೆಟ್ ನಿಮ್ಮ ಹತ್ರ ಈ 10 ಪೀಸಿನ ಸೆಟ್ ತೊಗೊಂಡಿರ, ಈ ಸುಗಡ ಸೆಟ್ಟೇ ಸೇಲ್ ಆಗಿಲ್ಲ, ಆ ಸೆಟ್ ಟು ಸೆಟ್ ನಿಮಗೆ ಚೇಂಜ್ ಮಾಡಿಕೊಡೋದು ಜವಾಬ್ದಾರಿ ನಂದು. ನೀವು ತೊಗೊಂಡು ಬರ್ರಿ, ಚೇಂಜ್ ಮಾಡಿಕೊಡ್ತೀನಿ. ಯಾವ್ದಾರು ಪೀಸ್ ಡ್ಯಾಮೇಜ್ ಬಂತು, ಚೇಂಜ್ ಮಾಡಿಕೊಡ್ತೀನಿ. ಯಾವ್ದಾರು ಐಟಮ್ ನಿಮಗೆ ಸೇಲ್ ಆಗಿಲ್ಲ, ಚೇಂಜ್ ಮಾಡಿಕೊಡ್ತೀನಿ. ಅದ್ರ ಬದಲಿ ಬೇರೆ ಹೊಸ ಪ್ರಾಡಕ್ಟ್ ಕೊಡ್ತೀನಿ. ಆಗತ್ತೆ ನೋಡಿ. ನಡೀತಾನೆ ನಾವು ಎಲ್ಲಿಯಾರೇ ಒಂದ್ಸಲಿ ಬಿಡ್ತೀವಿ ಅಂದರೆ ನಡೆಯೋದು ಬಿಡಲ್ಲ, ನಡೀತಾನೆ ಇರಬೇಕು. ಊಟ ಮಾಡ್ದ ಸ್ವಲ್ಪ ಬಿದ್ದುಬಿಡ್ತೆ, ಊಟ ಮಾಡೋದು ಬಿಡ್ತೀವ. ಹಾಗೆ ಬಟ್ಟೆ ಬಿಸ್ನೆಸ್ಸು ಕೂಡ ಇದೇ ಟೈಪು ಆಗತ್ತೆ. ಒಂದೊಂದ್ಸಲಿ ನಮ್ಮ ಸೆಲೆಕ್ಷನ್ನು ತಪ್ಪು ಆಗಿಬಿಡುತ್ತೆ. ಆದರೆ ಭಯಪಡೋದು ಬೇಕಾಗಿಲ್ಲ, ಚೇಂಜ್ ಮಾಡಿಕೊಡ್ತೀನಿ. ಆಮೇಲೆ ಸೂರತ್ ಬರೋದು ಬೆನಿಫಿಟ್ ಏನಂದರೆ, ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ನಲ್ಲಿ ಸಿಗತ್ತೆ. ಅಲ್ಲಿ ಏನಾಗುತ್ತೆ, ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಕಾಂಪಿಟೇಷನ್ ಮಾಡಿ ನೀವು ನಿಂದಿರಬಹುದು. 20% 25% ನಿಮಗೆ ಇಲ್ಲಿಂದ ನಿಮ್ಮ ಪಕ್ಕ ಹೋಲ್ಸೇಲ್ ಅಂಗಡಿಯಿಂದ ಬೈ ಮಾಡೋಕ್ಕೆ ಡಿಫ್ರೆನ್ಸ್ ಇರುತ್ತೆ. ನೀವು ಹುಬ್ಳಿಂದ ಬೈ ಮಾಡ್ತೀರಾ, ಬೆಂಗಳೂರಿಂದ ಮಾಡ್ತೀರಾ, ಮೈಸೂರಿಂದ ಮಾಡ್ತೀರಾ, ಯಾವ್ದಾದ್ರು ಹೋಲ್ಸೇಲ್ ಅಂಗಡಿಯಿಂದ ಬೈ ಮಾಡ್ತೀರಲ್ಲ,
ಅಲ್ಲಿಂದ ನಮ್ಮ ಹತ್ರ ಬೈ ಮಾಡೋಕ್ಕೆ 20% 25% ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಅವರು ಸೂರತ್ ಬರ್ತಾರೆ ಹೋಲ್ಸೇಲ್, ಅವರು ಇಲ್ಲಿಂದ ಕೊಂಡ್ಕೊಂಡು ಹೋಗ್ತಾರೆ, ಕ್ವಾಂಟಿಟಿ ಬಲ್ಕ್ನಲ್ಲಿ ಕೊಂಡ್ಕೊಂಡು ಹೋಗ್ತಾರೆ, ಅವ್ರು ರೀಸನಬಲ್ ರೇಟ್ನಲ್ಲಿ ಕೊಂಡ್ಕೊಂಡು ಹೋಗ್ತಾರೆ. ಅವ್ರು ನಿಮಗೆ 25-30% ಲಾಭ ಹಾಕಿ ಮತ್ತೆ ಮಾಡ್ತಾರೆ. ಇಲ್ಲೇ ನಿಮ್ದು 1 ಲಕ್ಷ ಬಟ್ಟೆದಲ್ಲಿ 25,000 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ, ನಿಮ್ಮ ಲಾಭ ಅರ್ಧ ಕಮ್ಮಿ ಆಗಿಬಿಟ್ಟಿದೆ. ಸೊ ಹಂಗೆ ನೀವು ಸೂರತ್ ಬರ್ತೀರಾ, ಲಕ್ಷ ಬಟ್ಟೆ ನೀವು ತೊಗೊಂಡು ಹೋಗ್ತೀರಾ, 25,000 ಇಲ್ಲೇ ಉಳಿತು. ಆಮೇಲೆ ನಿಮ್ಮ 25,000 ದುಡಿತೀರಾ ಅಂದ್ರೆ ಎಷ್ಟಾಯ್ತು, 50% ಮಾರ್ಜಿನ್ ನೀವು ಆರಾಮಾಗಿ ಗೊತ್ತಿಲ್ಲಂಗೆ ನೀಟಾಗಿ ದುಡಿಬೋದು. ಸೊ ನೀಟಾಗಿ ದುಡಿಯೋಕೆ ಸೂರತ್ ಬರಲೇಬೇಕಾಗತ್ತೆ. ಕುಂತ್ರೆ ಯಾರು ಕೊಡೋದಿಲ್ಲ. ಈಗ ನಾನು ಕುಂತೀನಂದ್ರೆ ನನಗೆ ಹೊಟ್ಟೆ ಹಸಿ ಆಗಿದೆ ಅಂದ್ರೆ ಯಾರು ನನಗೆ ಊಟ ಕೊಡಲ್ಲ, ನಾನು ಕೈ ಮುಂದೆ ಮಾಡಲೇಬೇಕಾಗತ್ತೆ. ಹಾಗೆ ನೀವು ಮುಂದೆ ಬಂದರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೀವು ಬನ್ನಿ ಈ ಕಡೆ ಇಟ್ಟ ನೋಡ್ರಿ, ಬ್ರಾಶೋ ಜಕಾರ್ಡ್ನಲ್ಲಿ ನಿಮಗೆ 10 ಪೀಸ್ ಕಲರ್ ರೇಂಜ್ ಸಿಗುತ್ತೆ. ಈ ಟೈಪ್ ಎಲ್ಲ ಐಟಮ್ ಸಿಗುತ್ತೆ. ಫ್ಯಾನ್ಸಿ ಬೂಟಿ ಸಿಗುತ್ತೆ. ಇದು 10 ಪೀಸ್ ಬ್ಲೌಸ್ ಪೀಸ್ 10 ಪೀಸ್ ತರಿಸಿ ಸರ್, ಅಕ್ಕವರು 10 ಪೀಸ್ ತರಿಸಿ ಒಂದು ಪಾರ್ಸಲ್ ಮಾಡಿಸಿ. ಇಷ್ಟು ಸೇಲ್ ಆಯಿತು, ಮತ್ತೆ ತರ್ಸೋಣ ಹೊಸ ಡಿಸೈನ್, ಪ್ಯೂರ್ 100% ಕಾಟನ್. ಆಮೇಲೆ ಇದು ನೋಡ್ತೀವಿ ಪಾಯಲ್ ಅಂತ ಇದೆ, ಜಕಾರ್ಡ್ನಲ್ಲಿ ಇದೆ, ಫುಲ್ ಜಕಾರ್ಡ್ನಲ್ಲಿ. ಆಮೇಲೆ ನೋಡ್ತೀರಾ ಫ್ರೆಂಡ್ಸ್, 10 ಕಲರ್ ಇದೆ. ಸಣ್ಣ ಪುಟ್ಟ ನೀವು ಕಲೆಕ್ಷನ್ ತರಿಸಿ ಆರಾಮಾಗಿ ನೀವು ಮಾಡ್ಬೋದು. ಹಿನಾ ಅಂತ ಇದೆ, ರಂಜಾನ್ ಹಬ್ಬ ಇದೆ, ಫುಲ್ ಡಿಮಾಂಡ್ ಇದೆ. ಈಗ ಇದು ನೋಡ್ತೀರಾ, ರಾಶ್ರೀ ಅಂತ ಐಟಮ್ಸ್ ಇದೆ, ಪ್ರಾಡಕ್ಟ್ ಇದೆ. ಇದು ನೋಡ್ರಿ, ಇದು ರೋಲ್ ಪ್ಯಾಕು 10 ಪೀಸ್ ಕಲರ್, ಈ ಟೈಪ್ ಎಲ್ಲ ಬ್ಲೌಸ್ ಪೀಸು. ಇದು ನೀವೀಗಿದೆ ದಾಗಿನಾ ಅಂತ ಕ್ವಾಲಿಟಿ ಇದೆ. ಇದು ನೋಡ್ತೀರಾ, ಫ್ರೆಶ್ ಸೂಪರ್ ಡೂಪರ್ ಕ್ವಾಲಿಟಿ ದಾಗಿನಾ. ಇದು ನೋಡ್ತೀರಾ ನೀವು, ಸಮ್ಮರ್ ಕೂಲ್ ಕಾಟನ್. ಸಮ್ಮರ್ ಕೂಲ್ನಲ್ಲಿ ಈಗ ಸಮ್ಮರ್ ಸೀಸನ್ ಬಂದಿದೆ, ಈ ಸಮ್ಮರ್ ಕೂಲ್ ಐಟಮ್ಸ್ ಇದೆ ಬೇಕಾದಷ್ಟು. ಈಗ ನೀವು ನೋಡ್ತೀರಾ, ಪುಷ್ಪ ಫಿಲ್ಮ್ ಅಂತ ಬಂದಿತ್ತು, ಶ್ರೀಲೀಲಾ ಅಂತ ಬಂದಿತ್ತು, ಇದರಲ್ಲೆಲ್ಲ ಇದೇ ಟೈಪ್ ಆದ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಇದೇ ಪ್ರಾಡಕ್ಟ್ ನಿಮಗೆ ಕೊಡ್ತಿದ್ದೀನಿ. ಈಗ ಅಜ್ರಕ್ ಡಿಸೈನ್, ಅಜ್ರಕ್ನಲ್ಲಿ ಬ್ಲೌಸ್ ಪೀಸ್ ಭಾಳ ಡಿಮಾಂಡ್ ಇದೆ. ನೀವು ನೋಡ್ತೀರಾ, ಪ್ಲೇನ್ ಸೀರೆ ಮತ್ತು ಅಜ್ರಕ್ ಬ್ಲೌಸ್ ಫ್ಯಾಷನ್ ಇದೆ. ನೀವು ಕೂಡ ನಿಮ್ಮ ಸ್ವಂತ ಡಿಸೈನ್ ಮಾಡ್ಬೋದು. ಇದ್ರ ಮೇಲೆ ನೀವು ಯಾರಿಗಾರ ಸೆಟ್ ಮಾಡ್ಕೊಡ್ಬೋದು. ನಮ್ಮ ಪ್ಲೇನ್ ಸೀರೆ ಬಟ್ಟೆ ಕೂಡ ಸಿಗುತ್ತೆ.